31ನೇ ಪ್ರಶ್ನೆ. ವರ್ಜಿಸುವ ವಿಧಾನದಿಂದ ಕೊಟ್ಟಿರುವ ರೇಖಾತ್ಮಕ ಸಮೀಕರಣಗಳ ಜೋಡಿಯನ್ನು ಬಿಡಿಸಿ. ಸಮೀಕರಣಗಳು 3x - y = 15, 2x - y = 5. ಕೊಟ್ಟಂತಹ ಸಮೀಕರಣಗಳನ್ನು ನಾವು ಬರೆದುಕೊಳ್ಳೋಣ. ಮೊದಲನೇ ಸಮೀಕರಣ 3x - y = 15. ಎರಡನೇ ಸಮೀಕರಣ 2x - y = 5. ಇಲ್ಲಿ ನಾವು ಈ ಸಮೀಕರಣಗಳ ಜೋಡಿಯನ್ನು ವರ್ಜಿಸುವ ವಿಧಾನದಿಂದ ಬಿಡಿಸಬೇಕಾಗಿದೆ. ಅಂದರೆ ನಾವು ಯಾವುದಾದರೂ ಒಂದು ಚರಾಕ್ಷರವನ್ನು ಕ್ಯಾನ್ಸಲ್ ಮಾಡಬೇಕು, ವರ್ಜಿಸಬೇಕು. ಕ್ಯಾನ್ಸಲ್ ಮಾಡಬೇಕಾದ್ರೆ ನಾವು ಪ್ರತಿ ಚರಾಕ್ಷರದ ಸಹಗುಣಕವನ್ನು ಎರಡೂ ಸಮೀಕರಣಗಳಲ್ಲಿ ಗಮನಿಸಬೇಕಾಗತ್ತೆ. ಮೊದಲನೇ ಸಮೀಕರಣವನ್ನು 1, ಎರಡನೇ ಸಮೀಕರಣವನ್ನು 2 ಅಂತ ಬರೆಯೋಣ. ಇಲ್ಲಿ ಮೊದಲನೇ ಸಮೀಕರಣದಲ್ಲಿ ಎಕ್ಸ್ನ ಸಹಗುಣಕ 3 ಇದೆ. ಎರಡನೇ ಸಮೀಕರಣದಲ್ಲಿ ಎಕ್ಸ್ನ ಸಹಗುಣಕ 2 ಇದೆ. ಅಂದರೆ ಸಹಗುಣಕಗಳು ಬೇರೆ ಬೇರೆ ಆಗಿದೆ. ನಾವು ಎಕ್ಸನ್ನು ಸುಲಭವಾಗಿ ಕ್ಯಾನ್ಸಲ್ ಮಾಡಲು ಸಾಧ್ಯ ಇಲ್ಲ. ಹಾಗೆಯೇ ವೈನ ಸಹಗುಣಕಗಳನ್ನು ಪರಿಶೀಲಿಸೋಣ. ವೈನ ಸಹಗುಣಕ -1 ಇದೆ ಮೊದಲನೇ ಸಮೀಕರಣದಲ್ಲಿ, ಹಾಗೆ -1 ಇದೆ ಎರಡನೇ ಸಮೀಕರಣದಲ್ಲಿ. ಅಂದರೆ -y ಅಂದರೆ -1y -1y. ನಾವು ಇಲ್ಲಿ ವೈನ ಸಹಗುಣಕ ಒಂದೇ ಇರೋದನ್ನು ಗಮನಿಸಿದ್ವಿ. ವೈಯನ್ನು ವರ್ಜಿಸ್ಬೋದು. ನಾವು ಸುಲಭವಾಗಿ ವೈಯನ್ನು ವರ್ಜಿಸಬಹುದು, ವೈಯನ್ನು ಕ್ಯಾನ್ಸಲ್ ಮಾಡ್ಬೋದು. ಕ್ಯಾನ್ಸಲ್ ಮಾಡಬೇಕಾದ್ರೆ ಮೊದಲನೇ ಸಮೀಕರಣ ಪ್ಲಸ್ ಎರಡನೇ ಸಮೀಕರಣ ಮಾಡಬೇಕು, ಅಥವಾ ಮೊದಲನೇ ಸಮೀಕರಣ ಮೈನಸ್ ಎರಡನೇ ಸಮೀಕರಣ ಮಾಡಬೇಕು ಅನ್ನೋದನ್ನು ನಾವು ಚಿಹ್ನೆಗಳನ್ನು ಪರಿಶೀಲಿಸುವುದರ ಮೂಲಕ ಮಾಡಬೇಕಾಗತ್ತೆ. ಇಲ್ಲಿ ಎರಡೂ ಸಮೀಕರಣಗಳಲ್ಲಿ ವೈನ ಸಹಗುಣಕದ ಚಿಹ್ನೆ ಏನಿದೆ ಮೈನಸ್ ಇದೆ, -y ಇದೆ. ಒಂದೇ ಚಿಹ್ನೆ ಇರೋದರಿಂದ ನಾವು ಕಳಿಬೇಕಾದರೆ ಮೊದಲನೇ ಸಮೀಕರಣದಲ್ಲಿ ಎರಡನೇ ಸಮೀಕರಣವನ್ನು ಕಳಿಬೇಕಾಗತ್ತೆ. ವೈಯನ್ನು ಕ್ಯಾನ್ಸಲ್ ಮಾಡಬೇಕಾದ್ರೆ ಏನು ಮಾಡಬೇಕು? ಸಮೀಕರಣ 1 ಮೈನಸ್ ಸಮೀಕರಣ 2 ಮಾಡಬೇಕಾಗತ್ತೆ. ಆಗೇನಾಗತ್ತೆ, ಚಿಹ್ನೆಗಳು ಬದಲಾಗ್ತವೆ. 1 - 2 ಮಾಡಿದಾಗ ಚಿಹ್ನೆಗಳು ಬದಲಾಗ್ತವೆ. ಎರಡನೇ ಸಮೀಕರಣದಲ್ಲಿ ಈ ಮೈನಸ್ ಏನಿದೆ ಪ್ಲಸ್ ಆಗುತ್ತೆ. ಆಗ ನಾವು -y ಮತ್ತು +y ಕ್ಯಾನ್ಸಲ್ ಮಾಡ್ಬೋದು. ಒಂದೇ ಚಿಹ್ನೆಗಳು ಬಂದಾಗ ನಾವು ಒಂದು ಸಮೀಕರಣದಲ್ಲಿ ಇನ್ನೊಂದು ಸಮೀಕರಣವನ್ನು ಕಳೆದಾಗ ಕ್ಯಾನ್ಸಲ್ ಮಾಡೋದಕ್ಕೆ ಬರುತ್ತೆ. ಅದಕ್ಕೆ ನಾವು ಏನು ಮಾಡಬೇಕಿಲ್ಲಿ? 1 - 2 ಮಾಡಲಾಗಿ ಚಿಹ್ನೆಯನ್ನು ಬದಲಾಯಿಸಬೇಕಾಗತ್ತೆ. 1 - 2 ಎರಡನೇ ಸಮೀಕರಣವನ್ನು ಒಂದನೇ ಸಮೀಕರಣದಲ್ಲಿ ಕಳಿಬೇಕಾಗಿರೋದ್ರಿಂದ ಎರಡನೇ ಸಮೀಕರಣದ ಚಿಹ್ನೆಗಳು ಬದಲಾಗ್ತವೆ. ಇಲ್ಲಿ 2x ಅಂತಂದರೆ ಇದು +2x, ಚಿಹ್ನೆ ಬದಲಾದರೆ ಏನಾಗುತ್ತೆ? -2x ಆಗುತ್ತೆ. -y ಚಿಹ್ನೆ ಬದಲಾಗಿ ಏನಾಗುತ್ತೆ? +y ಆಗುತ್ತೆ. ಇದು +5 ಇದೆ, ಚಿಹ್ನೆ ಬದಲಾಗಿ ಏನಾಗುತ್ತೆ? -5 ಆಗುತ್ತೆ. ನಾವು ಈಗ ಇದನ್ನು -2x, ಇದನ್ನು +y ಮತ್ತು ಇದನ್ನು -5 ಅಂತ ಅರ್ಥೈಸ್ಕೊಂಡು ಇಲ್ಲಿ ಕ್ಯಾನ್ಸಲ್ ಮಾಡಬೇಕಾಗತ್ತೆ. ಇಲ್ಲಿ -y ಮತ್ತು +y ಕ್ಯಾನ್ಸಲ್ ಆಗುತ್ತೆ. ಕ್ಯಾನ್ಸಲ್ ಮಾಡೋಣ. 3x - 2x, 3ರಲ್ಲಿ 2 ಹೋದರೆ 1 x ಆಗುತ್ತೆ. x ಬರೆಯೋಣ. ಇಲ್ಲಿ ಈಕ್ವಲ್ಸ್ ಬರೆಯೋಣ. ಇಲ್ಲಿ ಇದನ್ನು ಬರೆಯೋ ಅವಶ್ಯಕತೆ ಇಲ್ಲ, ಕ್ಯಾನ್ಸಲ್ ಆಗಿದೆ. 15 - 5, 15 - 5 ಅಂತಂದರೆ 10 ಬರುತ್ತೆ. ನೇರವಾಗಿ ನಮಗೆ ಎಕ್ಸ್ನ ಬೆಲೆ ಸಿಕ್ತು. ಇಲ್ಲಿ ಎಕ್ಸ್ನ ಬೆಲೆ ಎಷ್ಟಾಯಿತು? 10. ಈಗ ವೈನ ಬೆಲೆಯನ್ನು ಕಂಡುಹಿಡಿಬೇಕಾಗಿದೆ. ವೈನ ಬೆಲೆಯನ್ನು ಕಂಡುಹಿಡಿಬೇಕಾದರೆ ಎಕ್ಸ್ನ ಬೆಲೆಯನ್ನು x = 10 ಒಂದನೇ ಸಮೀಕರಣ ಅಥವಾ ಎರಡನೇ ಸಮೀಕರಣದಲ್ಲಿ ನಾವು ಆದೇಶಿಸಬೇಕು. ಅದಕ್ಕೆ ಬರೆಯೋಣ. x = 10 ಒಂದನೇ ಸಮೀಕರಣದಲ್ಲಿ
ಆದೇಶಿಸಲಾಗಿ. ಈಗ ಒಂದನೇ ಸಮೀಕರಣವನ್ನು ಮೊದಲಿಗೆ ಬರ್ಕೊಳ್ಳೋಣ. ಒಂದನೇ ಸಮೀಕರಣ ಯಾವುದು? 3x ಮೈನಸ್ y ಇಸ್ ಈಕ್ವಲ್ಸ್ ಟು 15. ಇಲ್ಲಿ 3 ಹಾಗೆ ಬರೆಯೋಣ. 3x ಅಂತಂದರೆ 3 ಇಂಟು 10. ಎಕ್ಸ್ ಜಾಗದಲ್ಲಿ 10 ಹಾಕೋಣ. 3 ಇಂಟು 10 3x ಅಂತಂದರೆ 3 ಇಂಟು 10 ಆಯಿತು. ಮೈನಸ್ ವೈಯನ್ನು ಹಾಗೆ ಬರೆಯೋಣ. ಮೈನಸ್ ವೈ ಈಕ್ವಲ್ಸ್ ಈ 15 ಹಾಗೆ ಬರೆಯೋಣ. 3 ಇಂಟು 10 3 10 30 ಮೈನಸನ್ನು ಬರೆಯೋಣ. ಮೈನಸ್ ವೈ ಈಕ್ವಲ್ಸ್ 15. ಈಗ ನಾವು ಮೈನಸ್ ವೈಯನ್ನು ಎಡಭಾಗದಲ್ಲಿ ಬರೆಯೋಣ. ಈಕ್ವಲ್ಸ್ ಬರೆಯೋಣ. ಈಕ್ವಲ್ಸ್ 15 ಬರೆಯೋಣ. ಇಲ್ಲಿ ಇರುವಂಥ 30 15 ಪಕ್ಕ ವರ್ಗಾಯಿಸೋಣ. ಏನಾಗುತ್ತದು? ಮೈನಸ್ 30 ಆಗುತ್ತೆ. ಮೈನಸ್ ವೈ ಇಸ್ ಈಕ್ವಲ್ಸ್ ಏನಾಯಿತು? 15 ಮೈನಸ್ 30 ಆಯಿತು ಮುಂದಿನ ಹಂತದಲ್ಲಿ. ಈ ಮೈನಸ್ ವೈಯನ್ನು ಹಾಗೆ ಬರೆಯೋಣ. ಈಕ್ವಲ್ಸ್ ಹಾಗೆ ಬರೆಯೋಣ. 15 ಮೈನಸ್ 30 ಇದೆ. ಇದು ಬೇರೆ ಬೇರೆ ಚಿಹ್ನೆ ಇರೋದ್ರಿಂದ ನಾವಿಲ್ಲಿ 30ರಲ್ಲಿ 15 ಕಳಿಬೇಕಾಗತ್ತೆ. ದೊಡ್ಡದು 30 ಇದೆ. 30ರಲ್ಲಿ 15 ಹೋದರೆ 15. 30 ದೊಡ್ಡದಿರೋದ್ರಿಂದ ಅದಕ್ಕೆ ಇರುವಂತಹ ಚಿಹ್ನೆಯನ್ನು ಹಾಕಬೇಕು ನಾವು. ಮೈನಸ್ ಇದೆ. ಮೈನಸ್ 15 ಆಯಿತು. 15 ಮೈನಸ್ 30 ಅಂತಂದ್ರೇನು? ಮೈನಸ್ 15. ಈಗ ಈ ಮೈನಸ್ಸು ಮತ್ತು ಈ ಮೈನಸನ್ನು ಬಿಟ್ಟು ಬರಿಬೋದು. ಎರಡೂ ಕಡೆ ಮೈನಸ್ ಇರೋದ್ರಿಂದ ಅದನ್ನು ಬಿಟ್ಟುಬಿಟ್ರೆ y ಇಸ್ ಈಕ್ವಲ್ಸ್ ಟು 15 ಆಗುತ್ತೆ. ಅಂದರೆ ಕ್ಯಾನ್ಸಲ್ ಆಗುತ್ತೆ. ಮೈನಸ್ ಕ್ಯಾನ್ಸಲ್ ಆಗುತ್ತೆ. ಏನು ಬಂತು? y ಇಸ್ ಈಕ್ವಲ್ಸ್ ಟು 15 ಬಂತು. x ಇಸ್ ಈಕ್ವಲ್ಸ್ ಟು 10 ಮತ್ತು y ಇಸ್ ಈಕ್ವಲ್ಸ್ ಟು 15. ಎಕ್ಸ್ನ ಬೆಲೆ 10, ವೈನ ಬೆಲೆ 15.